ತುಮಕೂರಿನಲ್ಲೂ ಕೇಳಿಬಂದ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ. ಫಲಾನುಭವಿಗಳ ಸಾಲದ ಹಣವನ್ನ ಲಪ್ಟಾಯಿಸಿರೋ ಅಧಿಕಾರಿಗಳು. ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ ಭಾರಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದೀಗ ಈ ನಿಗಮದಲ್ಲಿಯೇ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ತುಮಕೂರು ಜಿಲ್ಲೆಯಲ್ಲಿಯೂ ಬೆಳಕಿಗೆ ಬಂದಿದೆ. ಹೌದು, ಕಳೆದ ವರ್ಷ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ದಲ್ಲದೆ ಅರೆಸ್ಟ್ ಕೂಡ ಆಗಿದ್ರು. ಇದೀಗ ಇದೇ ನಿಗಮದಲ್ಲಿ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ಬಟಾಬಯಲಾಗಿದೆ. ಶಿರಾ ಹಾಗೂ ಪಾವಗಡ ತಾಲೂಕಿನ 12 ಜನ ಫಲಾನುಭವಿಗಳ ಹೆಸರಲ್ಲಿ 24 ಲಕ್ಷ ಸಬ್ಸಿಡಿ ಹಣ ಹಾಗೂ ಬ್ಯಾಂಕ್ ಸಾಲದ ಹಣವನ್ನು ನಿಗಮದ ಅಧಿಕಾರಿಗಳು ಲಪ್ಟಾಯಿಸಿದ್ದಾರೆ. ಅಂದಿನ ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ಹಾಗೂ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಇಬ್ಬರು ಸೇರಿ ಫಲಾನುಭವಿಗಳಿಗೆ ಉಂಡೇನಾಮ ಹಾಕಿದ್ದಾರೆ. ಫಲಾನುಭವಿಗಳೇ ಸಾಕ್ಷಿ ಸಮೇತ ಭ್ರಷ್ಟ ಅಧಿಕಾರಿಗಳ ಮುಖವಾಡ ಕಳಚಿರುವುದು ಬೆಳಕಿಗೆ ಬಂದಿದೆ. 2023-24ರಲ್ಲಿ ನಮ್ಮ ತುಮಕೂರು ಜಿಲ್ಲೆ ವಾಲ್ಮೀಕಿ ನಿಗಮದಲ್ಲಿ ಏನು ಅನ್ಯಾಯ ಆಗಿದೆಯಲ್ಲ, ನಾವು ಕಂಡಂಗೆ ಈಗ ಕಣ್ಣಿಗೆ ಕಾಣೋ ಥರ 12 ಜನ ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗಿದೆ, ಇದಕ್ಕೆ ನಾವು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೊಂದೇ ನ್ಯಾಯ ಬೇಕು ಅಂತ. ಏನು ನಮ್ಮ ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ದೊರಕಿಸ್ಕೊಂಡು ಕೊಡಬೇಕು. ಇದರಿಂದ ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರು ಅಥವಾ ಏನೇ ಒಂದು ಇದು ಮಾಡಿದರು, ಈ ಹಗರಣದಲ್ಲಿ ಭಾಗಿಯಾಗಿದ್ದರು, ಅವರಿಗೆ ತಕ್ಕ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋದು ನಾವು ನಮ್ಮ ಸಮುದಾಯದ ಪರವಾಗಿ ಕೇಳ್ಕೊತಾ ಇದ್ದೀವಿ. ಸರ್, ಇವಾಗ ಡಾಕ್ಯುಮೆಂಟ್ ಇಸ್ಕೊಂಡಿದ್ದಾರೆ, ಲೋನ್ ಆಗಿಲ್ಲ ಅಂತ ಹೇಳ್ತಿದ್ರು. ಇವಾಗ ಲೋನ್ ಆಗ್ಯದ ಸರ್, ಅದಕ್ಕೆ ಬಂದು ವಿಚಾರಣೆ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಹತ್ರ ಬಂದಿದ್ದೀವಿ, ಏನು ಸಹಕಾರ ಮಾಡಿಕೊಡಿ ಸರ್. 3 ಲಕ್ಷ ಸರ್. ನಿಮಗೆ ಸಾಲ ಇತ್ತಾ? ನಿಮ್ಮ ಸಾಲ ವರ್ಷ ಸರ್. ಅದೇ ಸರ್. ಎಲ್ಲಿ ಲೋನ್ ಆಗಿರೋದು? ಇಲ್ಲೇ ವಾಲ್ಮೀಕಿ ಇದರಲ್ಲಿ. ಅಲ್ಲ, ಯಾವ ಬ್ಯಾಂಕಿಗೆ ಬಂದಿಲ್ಲ ನಿಮ್ಮ ಅಮೌಂಟ್? ಇಲ್ಲ ಸರ್, ಯಾವ ಬ್ಯಾಂಕ್ ಬಂದಿಲ್ಲ. ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿತ್ತು ಅಂತಲ್ಲ? ಇಲ್ಲ ಸರ್, ನಾವು ಅಕೌಂಟ್ ಓಪನ್ ಆಯ್ತು ಅಂದ್ರೆ ನಾವೇನಲ್ಲಿ ಕೋಲಾರ ಹೋಗಿ ಅಕೌಂಟ್ ಓಪನ್ ಮಾಡೋಕ್ಕಾಗ್ತೈತೆ ಸರ್. ನಾವು ಇಲ್ಲಿಂದ ಪಾವಡ ಬಿಟ್ಟು ಕೋಲಾರದಾಗ ಅಕೌಂಟ್ ಮಾಡೋಕ್ಕಾಗ್ತೈತೆ ಸರ್. ಹಾಂ, ಹೀಗೆಲ್ಲ ಮಾಡಿದ್ರು ಸರ್. ಅದಕ್ಕೆ ದಯವಿಟ್ಟು ಏನೋ ಅನುಕೂಲ ಮಾಡಿಕೊಡ್ರಿ ಸರ್. ನಿಮ್ಗೆ ಲೋನ್ ಅಮೌಂಟ್ ನಿಮಗೆ ತಲುಪಿಲ್ಲ? ಇಲ್ಲ ಸರ್, ಬಂದಿಲ್ಲ. ನೀವು ಸೈನ್ ಹಾಕ್ತಲ್ಲ, ಹೆಂಗೆ ಅದು ಲೋನ್ ಬರುತ್ತೆ? ನಾವು ಸೈನು ಹಾಕಿಲ್ಲ, ಬ್ಯಾಂಕು ನೋಡಿಲ್ಲ ಸರ್ ನಾವು. ಎಲ್ಲ ಮಾಡ್ಯಾರ ಸರ್. ಹೆಂಗೆ ತಗೊಂಡ್ರು ಗೊತ್ತಿಲ್ಲ ಸರ್, ಅದಕ್ಕೆ ಬಂದಿರೋದು. ಈಗ ನಿಮ್ಮ ಹೆಸರಲ್ಲಿ ಫೋರ್ಜರಿ ಮಾಡಿ ತೊಗೊಂಡಾರ? ತಗೊಂಡಾರ ಸರ್. ಈಗ ನಿಮ್ಗೆ ನ್ಯಾಯ ಬೇಕಂತ? ನ್ಯಾಯ ಬೇಕಂತ ಬಂದಿದೆ ಸರ್. ಶಿರಾ ಹಾಗೂ ಪಾವಗಡದ ತಲಾ 6 ಜನರ ಹೆಸರಲ್ಲಿ ನಕಲಿ ಅರ್ಜಿಯನ್ನ ಹಾಕಿರುವ ಅಧಿಕಾರಿಗಳು ನಕಲಿ ಸಹಿಯನ್ನ ಹಾಕಿದ್ದಾರೆ. ಎಲ್ಲರ ಅರ್ಜಿಗಳ ಹಸ್ತಾಕ್ಷರ ಒಂದೇ ಆಗಿದ್ದು ನಕಲಿ ಫೋನ್ ನಂಬರ್ಗಳನ್ನು ದಾಖಲಿಸಿದ್ದಾರೆ. ಬಳಿಕ 2023ರಲ್ಲಿ ಅಂದಿನ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ಖಾತೆ ಸಚಿವ ಎ ನಾರಾಯಣಸ್ವಾಮಿರವರ ಶಿಫಾರಸು ಪತ್ರ ಪಡೆದು 12 ಜನರ ಹೆಸರಲ್ಲಿ ಸಾಲ ಮಂಜೂರು ಮಾಡಿದ್ದಾರೆ. ನಂತರ ಫೆಬ್ರವರಿ 2024ರಲ್ಲಿ 24 ಲಕ್ಷ ಸಬ್ಸಿಡಿ ಹಣವನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರ ಶಾಖೆಗೆ ವರ್ಗಾಯಿಸಿದ್ದಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರ ಶಾಖೆಗೆ ವರ್ಗಾಯಿಸುವಂತೆ ಎಲ್ಲ ಫಲಾನುಭವಿಗಳು ಬರೆದುಕೊಟ್ಟಿರುವ ಹಾಗೆ ನಕಲಿ ಪತ್ರವನ್ನ ಸೃಷ್ಟಿಸಿದ್ದಾರೆ. ಬಳಿಕ ಹಣವನ್ನ ಅಧಿಕಾರಿಗಳೇ ಫಲಾನುಭವಿಗಳ ಖಾತೆಯ ನಕಲಿ ಎಟಿಎಂ ಬಳಸಿ ಹಣವನ್ನ ಡ್ರಾ ಮಾಡಿದ್ದಾರೆ ಎಂದು ಫಲಾನುಭವಿಗಳು ಆರೋಪ ಮಾಡ್ತಿದ್ದಾರೆ. ಎಂಪಿ ನಾರಾಯಣಸ್ವಾಮಿ ಲೆಟರ್ ಅಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ರೆ, ಎಸ್ಬಿ ಲೋನಿಗೆ ಅಂತ ಅಮೌಂಟ್ ಹಾಕಿದ್ರೆ ವಾಲ್ಮೀಕಿ ನಿಗಮದಲ್ಲಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರಲ್ಲಿ 24 ಲಕ್ಷ ಅಮೌಂಟ್ ಹಾಕಿದ್ರೆ 12 ಜನ ಫಲಾನುಭವಿಗಳಿಗೆ. ISB ಯೋಜನೆ ಫಲಾನುಭವಿಗಳು ಹೋದರೆ ನಮ್ಮ ಸಮುದಾಯ ವರ್ಗದರು ಇಲ್ಲಿವರೆಗೂ ಒಂದು ಫಲಾನುಭವಿ ₹1 ದುಡ್ಡು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಎಲ್ಲ ತುಮಕೂರು ಹಗರಣ ಆಗಿದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹೋಗಿ ಕೇಳಿದ್ರೆ ಅದು ಇದಂತ ಕತೆ ಹೇಳ್ತಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಮೌಂಟ್ ಹೋಗಿದೆ, ಇವ್ರ ಅಕೌಂಟ್ ಇರೋದ್ರೆ ಇವರು ಸ್ವಂತ ಊರಲ್ಲಿ ಪಾವಗಡ ಶಿರದಲ್ಲಿ ಇರೋದು. ಇಲ್ಲಿವರೆಗೂ ಇವ್ರ ಖಾತೆಗೆ ₹1 ಸಮೇತ ಬಂದಿಲ್ಲ. ಎಲ್ಲ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ಕೆ ಹೋಗಿದೆ ಅಮೌಂಟು, ಕೋಲಾರ. ಇವರು ಯಾರೋ ಅಲ್ಲಿ ಬರ್ಕೊಟ್ಟಿದ್ದಾರೆ ಅಂತ ಇವ್ರಿಗೆ ಅಲ್ಲಿ ಫುಲ್ ಫೇಕ್ ಮಾಡಿದ್ದಾರೆ. ಇವರು ಸೇನೆ ಹಾಕಿಲ್ಲ, ಒಂದು ಫೈಲಿಗೂ ಸೇನೆ ಹಾಕಿಲ್ಲ. ಏನೇ ಆಗಿದೆ ಅಂದರೆ ಅವ್ರಿಗೆ ಸೇನೆ ಹಾಕೊಂಡಿದ್ರಲ್ಲ, ಇವರು ಎಲ್ಲ ಕನ್ನಡದ ಸೇನೆ ಹಾಕ್ತಾನೆ, ಇಂಗ್ಲೀಷ್ ಸೇನೆ ಹಾಕಿದ್ದಾರೆ. ಮಾರುತಿ ಶಶಿ ಅಂತ ಬರ್ಕೊಳ್ಬಿಟ್ಟು ನನ್ನ ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗೊತ್ತೇ ಇಲ್ಲ ಪಾವಗಡಕ್ಕೂ ಕೋಲಾರಕ್ಕೂ ಏನು ಸಂಬಂಧ. ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ ಹೆಂಗಾದ ಅಲ್ಲಿ? ಅದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ.
ಇವರು ನಾಗೇಂದ್ರ TDO ಅವರು DM ಶ್ರೀಧರ್ ಅವರು ದುಡ್ಡು ನುಂಗಾಕಿದ್ದಾರೆ ಅಂತ ನಮಗೆ ಒಂದು ಮಾಹಿತಿ. ಯಾಕಂದರೆ DM ನಂತರ ವ್ಯಕ್ತಿಗೆ ಬಂದಿದ್ದಾರೆ, ವ್ಯಕ್ತಿ ಬಂದು ಮಾತಾಡಿದ್ದಾರೆ. ನಾಗೇಂದ್ರ ಇನ್ನೂ ಒಪ್ಪಿಲ್ಲ, ನಾಗೇಂದ್ರ ಫೋನ್ ಪಿಕ್ ಮಾಡ್ತೀರಾ, ನಾಗೇಂದ್ರ ಫೋನ್ ಪಿಕ್ ಮಾಡಿದಾಗ ನಾನು ಹಿಂಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ವ್ಯಕ್ತಿಗೆ ಡೀಲಿಂಗ್ ಮಾಡೋಕ್ಕೆ ಬಂದಾಗ, ನನ್ನ ವ್ಯಕ್ತಿಗೆ ಕೇಳಿದಾಗ ಅಲ್ಲ ಹೆಂಗೆ ಇದು ಯಾರು ಇದೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗೋದು? ಸರ್ ಯಾರಂತ ಗೊತ್ತಿಲ್ಲ. ನನಗೆ ಹೇಗೆ ಗೊತ್ತಿದೆ ಅಂದರೆ, ಶಶಿ ಅಂತ ಫಲಾನುಭವಿ ಇದ್ದಾನೆ ನಮ್ಮ ಶಿರಾ ಹುಡುಗ, ಅವನು ಒಂದು ಲೋನ್ ಆಗಿದೆ ಎಕ್ಸ್ಟ್ರಾ, ಇನ್ನೂ ಅಷ್ಟೇ ಅಮೌಂಟ್ ಮಾಡ್ಕೊಟ್ಟಿದ್ದಾರೆ, 1 ಲಕ್ಷ ರೂಪಾಯಿದು ಮಾಡ್ಕೊಟ್ಟಾಗ ಆಲ್ರೆಡಿ ಲೋನ್ ಆಗಿದೆಪ್ಪ ಅಂತ ಕೇಳಿದ್ದಾರೆ. ಅವ್ನು ಬಂದು ನನ್ನ ಹತ್ರ ಹೇಳಿದ್ದಾನೆ ಅಣ್ಣ, ಬಂದು ಕೇಳಿದಾಗ ಬಂದು ಫುಲ್ ಅಗಣ ಈಚೆ ಬಂದಿರೋದು. ನಾವು ವಿಚಾರಿಸಿದಾಗ ಇನ್ನು ಆಲ್ರೆಡಿ ಲೋನ್ ಆಗಿದೆ, ISB ಲೋನ್ ಆಗಿದೆ ವಿಚಾರಿಸಿದಾಗ 12 ಜನ ಯಾರೆಲ್ಲ ಲೋನೇ ಬಂದಿಲ್ಲ ಅಂತ ನಮಗೆ ಗೊತ್ತಾದ್ಮೇಲೆ ವಿಚಾರಿಸಿದ್ರೆ ಗೊತ್ತಾಗಿರೋದು ನಮಗೆ, ನಮ್ಮ ಸಮುದಾಯದವರಿಗೆ 12 ಜನದಲ್ಲಿ ಒಬ್ಬರು ಯಾರೋ 1 ಲಕ್ಷ ದುಡ್ಡು ಮಾಡಿದ್ದಾರೆ ಅಷ್ಟೇ. 1 ಲಕ್ಷ ಬಿಟ್ಟರೆ ಯಾರಿಗೂ ಒಬ್ರಿಗೂ ದುಡ್ಡು ಹೋಗಿಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕಿದೆ, ಅಧಿಕಾರಿಗಳು ತುಂಬಿ ತುಳಿತಿದ್ದಾರೆ. ಒಬ್ಬಂದಲ್ಲಣ್ಣ, ಇದೊಂದೆಲ್ಲ 20 ಲಕ್ಷ ಮನೆ ಕಂಡಿರೋದು ಒಂದಷ್ಟೇ. ಕಂಡಿದ್ದು ಎಷ್ಟಿದೆಯೋ ಟೋಟಲ್ ಇದು 36 ಲಕ್ಷ ಇದು. ಯಾಕಂದರೆ ಲೋನ್ ಸಬ್ಸಿಡಿ ಅಮೌಂಟು 2 ಲಕ್ಷ ರೂಪಾಯಿ ಆದರೆ ಲೋನ್ ಅಮೌಂಟ್ 1 ಲಕ್ಷ. ಲೋನ್ ಅಮೌಂಟ್ ಕೊಟ್ಟರೆ 2 ಲಕ್ಷ ಕೊಡಬೇಕು. ಅಮೌಂಟೇ ಬಂದಿವಲ್ಲ ಇವ್ರಿಗೆ. 1 ವರ್ಷ ಆಯಿತು, ಎಲ್ಲ ಚಿಕ್ಕ ಹೋಗಿದೆ ಬ್ಯಾಂಕಿಗೆ, ಎಲ್ಲ ಸೈನ್ ಹಾಕಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸ್ನೇಹಿತ ಅಂತ ಬರೆದಿದ್ದಾರೆ ಅಲ್ಲೆಲ್ಲ. ಸರ್ ನಮ್ಗೆ ನ್ಯಾಯ ದೊರಕಬೇಕು. ಇದು ಭ್ರಷ್ಟಾಚಾರ ತುಂಬಿ ತುಳುಕಿದೆ ತುಮಕೂರಲ್ಲಿ, ಅದು ನಿಲ್ಲಿಸಬೇಕು. ನಮ್ಮ ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತುಂಬಿ ಇದೆ. ಹೆಂಗೆ ಅಂದರೆ ಎಲ್ಲ ಯಾರೇ ಹೋದ್ರೂ ರೆಸ್ಪಾನ್ಸ್ ಮಾಡಲ್ಲ, ಒಬ್ಬ ಅಧಿಕಾರಿ ಹೋಗ್ಬೇಕಷ್ಟೇ. ನಮ್ಮ ಸಮುದಾಯದವ್ರು ಯಾರು ಹೋದ್ರೂ ರೆಸ್ಪಾನ್ಸ್ ಇಲ್ಲ. ಏನೋ ಅಂತಾರೆ ಸರ್. ಅವರು ನಮಗೆ ಕೆಲಸ ಮಾಡ್ಕೊಡೇ ಇರೋದು, ನಾವು ಅವ್ರ ಮಾತು ಹೇಳಂಗೆ ಕೇಳೋಕ್ಕಿಲ್ಲ. ಇವನು ಹೋದ್ರೆ ಹಿಂಗೆ ರೆಸ್ಪಾನ್ಸ್ ಮಾಡಬೇಕು. ಯಾರು ಅಮಾಯಕರು ಹೋಗಂಗಿಲ್ಲ ಅಣ್ಣ, ನಮ್ಮ ವಾಲ್ಮೀಕಿ ಆಫೀಸಿಗೆ ಅಮಾಯಕರು ಹೋಗಂಗಿಲ್ಲ. ಯಾರೇ ಒಬ್ಬ ಹೋಗ್ಬೇಕು, ಲೀಡ್ರ್ ಹೋಗ್ಬೇಕು. ಲೀಡ್ರಿಗೆ ಬೆಲೆ, ಅಮಾಯಕರು ಬೆಲೆ ಇಲ್ಲ. ಇಲ್ಲಿವರೆಗೂ ಅಣ್ಣ ಇವ್ರು ಯಾರು ನಮ್ಮ ವಾಲ್ಮೀಕಿ ಆಫೀಸ್ ಯಾರು ನೋಡಿಲ್ಲ, ನಾವು ಯಾರು ನೋಡಿಲ್ಲ, ಒಂದು ಫಲಾನುಭವಿ ನೋಡಿಲ್ಲ. ನೋಡಿದಂಗೆ ಅಮೌಂಟ್ ಹೆಂಗೋಯ್ತು? ಒಬ್ಬ TDO ಅಧಿಕಾರಿ ಅದನ್ನು ಬಂದು ಸೈನ್ ಹಾಕ್ಸಿ ಮಾಜೂರು ಮಾಡಿದ್ಮೇಲೆ ತಾನೇ ಲೋನ್ ಪರ್ಸನ್ ಮಾಡಬೇಕು. TDO ಅಧಿಕಾರಿ ಕರೆ ಕೇಳಿದ್ರನ್ನ ಯಾರು ಅಂತ ಹೆಸರು ಕೇಳ್ರಿ, ಹೆಸರು ಗೊತ್ತಿಲ್ಲ. ಮತ್ತೆ ಹೆಂಗೆ TDO ಅಧಿಕಾರಿ ಆದ್ರು, ತಾಲೂಕು ಅಧಿಕಾರಿ ಹೆಂಗಾದ್ರು ಅಂತ ನಮ್ಮ ಪ್ರಶ್ನೆ ಅಣ್ಣ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಬೇಕಂತ ಅಷ್ಟೇ ನಮಗೆ. ಇನ್ನು ಈ ಪ್ರಕರಣ ಬಯಲಿಗೆ ಬಂದಿದ್ದೇ ರೋಚಕವಾಗಿದೆ. ದಾಖಲೆಗಳನ್ನ ಕೊಟ್ಟು ವರ್ಷಗಳೇ ಕಳೆದ್ರೂ ಸಾಲ ಮಂಜೂರಾಗಿಲ್ಲ ಎಂದುಕೊಂಡು ಸುಮ್ಮನಿದ್ರು. ಇತ್ತೀಚೆಗೆ ಈ 12 ಜನರ ಪೈಕಿ ಶಿರಾ ತಾಲೂಕಿನ ಶಶಿಧರ್ ಎಂಬಾತ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಲು ನಿಗಮದ ಕಚೇರಿಗೆ ಹೋಗಿದ್ದಾನೆ. ದಾಖಲೆಯನ್ನ ಪರಿಶೀಲಿಸಿದ ಅಧಿಕಾರಿಗಳು ಈಗಾಗಲೇ ನಿಗಮದಿಂದ ಸೌಲಭ್ಯವನ್ನ ಪಡೆದಿದೆಯಾ, ಇನ್ನು ಯಾವುದೇ ಸೌಲಭ್ಯ ಸಿಗೋದಿಲ್ಲ ಎಂದು ಕಳಿಸಿದ್ದಾರೆ. ಕೂಡಲೇ ಆತ ಎಲ್ಲ ದಾಖಲೆಗಳನ್ನ ಕಲೆ ಹಾಕಿದ್ದಾನೆ. ಆಗ್ಲೇ ಅಧಿಕಾರಿಗಳು 12 ಜನ ಅಮಾಯಕರ ಹೆಸರಲ್ಲಿ ಸಾಲ ಮಂಜೂರು ಮಾಡಿ ಪಂಗನಾಮ ಹಾಕಿರೋದು ಬಹಿರಂಗವಾಗಿದೆ. ಈ ಜಾಡನ್ನ ಹಿಡಿದು ಹೊರಟ ಯುವಕರಿಗೆ ಹಲವರು ಫೋನ್ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ. ಅಲ್ಲದೆ ಸ್ವತಃ ಭ್ರಷ್ಟಾಚಾರ ಮಾಡಿದ್ದ ಅಧಿಕಾರಿಗಳೇ ಫೋನ್ ಮಾಡಿ ಪ್ರಕರಣವನ್ನ ಕೈಬಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ದಯವಿಟ್ಟು ಕ್ಷಮಿಸಿ. ಎಲ್ಲ ಕೊಡ್ತೀನಿ ಅಂದವರೆಲ್ಲ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದವರೆಲ್ಲ ಸರ್ 3-4 ದಿವಸ 5ನೇ ತಾರೀಕು ಒಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಲ ನೀವೇನಾದ್ರು ಮಾಡಿ ಇದು ಮಾಡಿ. ವಿಜಯರಾಜ್ ಇವ್ರದ್ದು ಶಶಿಧರ್ದು ಒಂದು 2-3 ದಿವಸದಲ್ಲಿ ಕ್ಲಿಯರ್ ಮಾಡೋಣ ಸರ್. ಉಳಿಕೆಯರ್ದು 1 ವಾರದಲ್ಲಿ ಕ್ಲಿಯರ್ ಮಾಡೋಣ. ಇದೊಂದು ಸತಿ ಏನು ಇದಾಗದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾಗೇಂದ್ರ 3-4 ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಯಾರೂ ಫೋನ್ ಎತ್ತುತ್ತಾ ಇಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ತೀರಾ ಇಲ್ಲ ಹಂಗಾಗಲ್ಲ ಅಂತಂದರೆ ನಾನೇನಾದ್ರು ಮಾಡ್ಕೊಂಡು ಸಾಯಬೇಕಾಗುತ್ತೆ ಸರ್, ಅಂಥ ಪರಿಸ್ಥಿತಿ ಇದೆ. ನನಗಿದೊಂದು ಸಲ ಟೈಮ್ ಕೊಡಿ, ನಾನು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಸರ್. ಪ್ಲೀಸ್ ಕನ್ವಿನ್ಸ್ ಮಾಡಿ, ಇಲ್ಲಾಂದರೆ ನಾನೇನಾದ್ರು ಮಾಡ್ಕೊಂಡು ಸಾಯಬೇಕಾಗುತ್ತೆ ಸರ್. ದಯವಿಟ್ಟು ರಿಕ್ವೆಸ್ಟ್. ರಾಜ್ಯದಲ್ಲಿ ದೀನ ದಲಿತರು, ಹಿಂದುಳಿದ ವರ್ಗಗಳಲ್ಲಿರುವ ಬಡವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತುವ ಸರ್ಕಾರ ಜಾತಿಗೊಂದು ನಿಗಮಗಳನ್ನ ಮಾಡಿದೆ. ಈ ಮೂಲಕ ಬಡವರಿಗೆ ವಿವಿಧ ಸವಲತ್ತುಗಳನ್ನ ಒದಗಿಸಿ ಆರ್ಥಿಕವಾಗಿ ಸದೃಢರನ್ನಾಗಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಆದರೆ ಸರ್ಕಾರದ ಈ ನಿಗಮಗಳು ಭ್ರಷ್ಟ ಅಧಿಕಾರಿಗಳು, ಮಧ್ಯವರ್ತಿಗಳ ಪಾಲಿಗೆ ಜೇಬು ತುಂಬಿಸುವ ಅಕ್ಷಯ ಪಾತ್ರೆಯಾಗಿ ಬದಲಾಗಿವೆ. ಆದರೆ ಈ ಪ್ರಕರಣದಲ್ಲಿ ಅಧಿಕಾರಿಯೇ ಹಣ ಹಿಂತಿರುಗಿಸುವುದಾಗಿ ಹೇಳುವ ಮೂಲಕ ತಪ್ಪೊಪ್ಪಿಕೊಂಡಿದ್ದಾನೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.